ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಒಂದು ಬಂಗಾರದ ಬಿಸ್ನೆಸ್ ಉಂಗುರ. ಈ ಉಂಗುರ ಹಾಕ್ಕೊಂಡ್ರೆ ತುಂಬ ಲಕ್ಕು ಕುಲಾಯಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ಕೈ ಗೋಲ್ಡಲ್ಲಿ ಅಂದರೆ ನೆಲಮಂಗಲ ಸ್ಕೈ ಗೋಲ್ಡಲ್ಲಿ ಈ ಉಂಗುರ ಮಾಡಿಸ್ಕೊಂಡಿದ್ದೀನಿ. ಬಿಸ್ನೆಸ್ ಉಂಗುರ ಅಂತೆ. ಈ ಉಂಗುರ ಹಾಕಿದ್ರೆ ಲಕ್ಕು ಕುಲಾಯಿಸುತ್ತೆ ಅಂತ ಹೇಳ್ತಾರೆ. ಈ ಬೆರಳಿಗೆ ಹಾಕ್ಕೊಳ್ಬೇಕಂತೆ ಉಂಗುರನ. ಈ ಬೆರಳಿಗೆ ಹಾಕ್ಕೊಂಡ್ರೆ ಲಕ್ಕು ಕುಲಾಯಿಸುತ್ತೆ ಅಂತೇಳಿ ನಾನು ಇಲ್ಲಿ ನವಿ ಬ್ಲೂ ಅಥವಾ ಬ್ಲ್ಯಾಕ್ ನವಿ ಬ್ಲೂಲಲ್ಲಿ ಮಾಡಿಸ್ಕೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡಿಗೂ ಇದಕ್ಕೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ರೀತಿ ಉಂಗುರನ ಹಾಕ್ಕೊಂಡ್ರೆ ಲಕ್ಕು ಕುಲಾಯಿಸುತ್ತಂತೆ. ಹಾಗಾಗಿ ಈ ರೀತಿ ಉಂಗುರ ಹಾಕ್ಕೋಬೇಕು. ಇದಕ್ಕೆ ಗ್ಯಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದಾರೆ. ಬಂಗಾರದಾಗಿರೋದ್ರಿಂದ ಗ್ಯಾರಂಟಿ ಕಾರ್ಡೂ ಇದೆ. ನೀವು ಬೇಕಾದರೆ ಇದಕ್ಕೆ ಹೋಗ್ಬಿಟ್ಟು ನೀವು ಮಾಡಿಸ್ಕೊಳ್ಬೋದು. ಇದೊಂದು ಪೌಚ್ ಕೊಟ್ಟಿದ್ದಾರೆ. ಈ ಪೌಚ್ ಒಳಗೆ ಹಾಕಿಬಿಟ್ಟು ಈ ಪೌಚ್ ಕೊಟ್ಟಿದ್ದಾರೆ. ನಮಗೆ ಬೇಡ ಅಂದಾಗ ಇದಕ್ಕೆ ಹಾಕ್ಬಿಟ್ಟು ಈ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಜೋಪಾನವಾಗಿರುತ್ತೆ ಯಾವಾಗಲೂ. ಈ ಉಂಗುರ ಬಂದುಬಿಟ್ಟು ತುಂಬಾ ಪವರ್ಫುಲ್ ಅಂತೆ. ಈ ಉಂಗುರ ಹಾಕ್ಕೊಂಡ್ರೆ ಲಕ್ಕು ಕುಲಾಯಿಸುತ್ತೆ ಅಂತೇಳ್ಬಿಟ್ಟು ಬಿಸ್ನೆಸ್ ಮಾಡೋರಿಗಂತೂ ತುಂಬ ಉಪಯುಕ್ತ ಅಂತೆ. ನಿಮಗೆ ಯಾವ ನಿಮ್ಮ ರಾಶಿ ಬಲಕ್ಕೆ ಬರುತ್ತೋ ಆ ಸ್ಟೋನ್ ತೊಗೊಂಡು ನೀವು ಮಾಡಿಸ್ಕೊಳ್ಬೋದು. ಇಲ್ಲ ಅಂದರೆ ನಮಗೇನು ಇಷ್ಟ ಆಗುತ್ತೋ ಅದನ್ನು ಕೂಡ ನಾವು ಮಾಡಿಸ್ಕೊಂಡು ಹಾಕ್ಕೊಳ್ಬೋದು. ಇಂಥದ್ದೇ ಬೇಕು ಅಂತ ಏನಿಲ್ಲ. ನಮಗಿಷ್ಟ ಆಗಿದ್ದರೆ ನಾವು ಮಾಡಿಸ್ಕೊಂಡು ಹಾಕ್ಕೊಳ್ಬೋದು. ಆಲ್ರೆಡಿ ಎಲ್ಲರೂ ಬೇರೆ ಬೇರೆ ಅರಳಲ್ಲಿ ಮಾಡಿಸ್ಕೊಂಡು ಹಾಕ್ಕೊಂಡಿರ್ತಾರೆ. ಅದೇ ಇವಾಗ ಬಂದಿರೋ ಅಂಥ ಟ್ರೆಂಡ್ ಇದು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆನಾ? ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಉಂಗುರ ಹಾಕ್ಕೊಳ್ಳೋದು ಈ ಬೆರಳಿಗೆ ಹಾಕ್ಕೊಳ್ಬೇಕಂತೆ. ಈ ಬೆರಳಿಗೆ ಹಾಕ್ಕೊಂಡ್ರೆ ಲಕ್ ಕುಲಾಯಿಸುತ್ತೆ. ಬಿಸ್ನೆಸ್ ಮಾಡೋದು ಕೈ ಹಿಡಿಯುತ್ತೆ. ನೀವೇನೇ ಬಿಸ್ನೆಸ್ಸಿಗೆ ಹೋದ್ರೂ ಕೈ ಹಿಡಿಯುತ್ತೆ. ಮತ್ತು ನೀವು ಯಾವುದೇ ಮಾಡಿ ರಿಯಲ್ ಎಸ್ಟೇಟ್ ಮಾಡಿದ್ರೂ ಕೈ ಹಿಡಿಯುತ್ತೆ. ಮತ್ತು ಮನೆ ಕಟ್ಟೋದು ಕಾಂಟ್ರಾಕ್ಟ್ಗಳು, ಈ ರೀತಿ ನಾನಾ ರೀತಿ ಅಂಗಡಿಗಳು, ಯಾವುದೇ ಬಿಸ್ನೆಸ್ ಮಾಡಿದ್ರೂ ಕೈ ಹಿಡಿಯುತ್ತೆ ಅಂಥೇಳಿ ಈ ಉಂಗುರ ಲಕ್ಕಿ ಉಂಗುರ ಅಂತ ಹೇಳ್ತಾರೆ. ಈ ಬಿಸ್ನೆಸ್ ಉಂಗುರನ ಪ್ರತಿಯೊಬ್ಬರು ಮಾಡಿಸ್ಕೊಂಡು ಕೈಲಿ ಹಾಕ್ಕೊಂಡ್ರೆ ಒಳ್ಳೆ ಲಕ್ಕಿದೆಯಂತೆ. ವರ್ಷ ಅನ್ನೋಷ್ಟರೊಳಗೆ ತುಂಬಾ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಉಂಗುರ ಹಾಕ್ಕೊಂಡ್ರೆ ತುಂಬ ಲಕ್ಕು ಕುಲಾಯಿಸುತ್ತಂತೆ. ನಾನು ಕೂಡ ಇದನ್ನು ಮಾಡಿಸ್ಕೊಂಡಿದ್ದೀನಿ, ನೋಡೋಣ ಅಂತೇಳ್ಬಿಟ್ಟು. ನಾನು ಹಾಕ್ಕೊಂಡಾಗಿಂದನೂ ಪರವಾಗಿಲ್ಲ, ಚೆನ್ನಾಗಾಗಿದೆ. ಒಂಥರ ಲಕ್ಕಿ ಉಂಗುರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಹಾಕ್ಕೊಂಡ್ಮೇಲೇ ನನಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ. ಹಾಗಾಗಿ ಈ ಲಕ್ಕಿ ಉಂಗುರನೇ. ನೀವು ಕೂಡ ಇಷ್ಟಪಟ್ಟು ಕಷ್ಟ ಆದರೂ ಪರವಾಗಿಲ್ಲ ಈ ಥರದೊಂದು ಉಂಗುರನ ಮಾಡಿಸ್ಕೊಂಡು ಹಾಕ್ಕೊಳ್ಳಿ. ನಿಮಗೂ ಬಿಸ್ನೆಸ್ಸಲ್ಲಿ ಒಳ್ಳೆ ಏಳಿಗೆ ಆಗುತ್ತೆ. ನೀವು ಯಾವುದೇ ಬಿಸ್ನೆಸ್ ಮಾಡಿ, ಇಂಥದ್ದೇ ಅಂತ ಇಲ್ಲ. ನೀವು ಒಂದು ಅಂಗಡಿ ಮಾಡಿದ್ರು ಓಕೆ, ಅಥವಾ ವ್ಯಾಪಾರ ಮಾಡಿದ್ರೂ ಓಕೆ, ಅಥವಾ ನೀವು ರಿಯಲ್ ಎಸ್ಟೇಟ್ ಮಾಡಿದ್ರೂ ಓಕೆ, ಏನೇ ಮಾಡಿ ನೀವು ಏನು ಮಾಡಿದ್ರೂ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೂಡ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ಆಲ್ರೆಡಿ ನೋಡಿರೋರು ಎಲ್ಲರ ಬೆರಳಲ್ಲೂ ಈ ಉಂಗುರ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಈ ಬಿಸ್ನೆಸ್ ಉಂಗುರನ ಪ್ರತಿಯೊಬ್ಬರೂ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ. ನನಗನ್ಸೋ ಪ್ರಕಾರ, ನನ್ನ ಮನಸ್ಸಿಗೆ ಅನಿಸಿದೆ, ನನಗೆ ಒಳ್ಳೆಯದಾಗಿದೆ. ನೀವು ಕೂಡ ಮಾಡಿಸಿ ಹಾಕ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಉಂಗುರ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಬೆರಳಿಗೆ. ಈ ಬೆರಳಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಲೆಫ್ಟ್ ಹ್ಯಾಂಡ್ ಬೆರಳಿಗೂ ಹಾಕ್ಕೊಳ್ಬೋದು. ರೈಟ್ ಹ್ಯಾಂಡು ಅಥವಾ ಲೆಫ್ಟ್ ಹ್ಯಾಂಡು ಬೆರಳಿಗೆ ಹಾಕ್ಕೊಳ್ಬೋದು. ಲೇಡೀಸ್ ಆದರೆ ಲೆಫ್ಟ್ ಹ್ಯಾಂಡ್ ಬೆರಳಿಗೆ ಹಾಕ್ಕೊಳ್ಳಿ, ಜೆಂಟ್ಸ್ ಆದರೆ ರೈಟ್ ಹ್ಯಾಂಡ್ ಬೆರಳಿಗೆ ಹಾಕ್ಕೊಳ್ಳಿ. ನಿಮ್ಮ ಲಕ್ಕು ಕುಲಾಯಿಸುತ್ತೆ. ಬೇಕಾದರೆ ನೀವೇ ಮುಂದೆ ಕಮೆಂಟ್ಸಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಾಯಿತು ಮ್ಯಾಮ್ ಅಂತೇಳ್ಬಿಟ್ಟು. ಇದು ಅಷ್ಟು ಪವರ್ಫುಲ್ಲು ರಿಂಗು. ಈ ರಿಂಗನ್ನು ನೀವು ಕೂಡ ಮಾಡಿಸಿ ಹಾಕ್ಕೊಂಡು ಹೇಗಿತ್ತು ಇದ್ರದ್ದು ಬೆನಿಫಿಟ್ಟು ಅನ್ನೋದನ್ನು ನನಗೂ ಕೂಡ ತಿಳಿಸಿ. ತುಂಬಾ ಚೆನ್ನಾಗಿದೆ. ನೀವು ಕಡಿಮೆ ಬಂಗಾರದಲ್ಲೂ ಕೂಡ ಮಾಡಿಸ್ಕೊಳ್ಬೋದು. ಇಷ್ಟೇ ಬಂಗಾರ ಬೇಕು ಅಂತ ಇಲ್ಲ ಬೆಳ್ಳಿಲೂ ಮಾಡಿಸಿ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಪಂಚಲೋಹದಲ್ಲೂ ಕೂಡ ಮಾಡಿಸಿ ಹಾಕ್ಕೊಳ್ಬೋದು. ಬಿಸ್ನೆಸ್ ಉಂಗುರ ನೀವು ಇಂಥದ್ರಲ್ಲೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ಚಿನ್ನ ಬೆಳ್ಳಿಲೇ ಮಾಡಿಸ್ಕೋಬೇಕು ಅಂತ ಇಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ ನಮಗೆ ಅಷ್ಟು
ಮಾಡಿಸ್ಕೊಳ್ಳೋ ಅಂಥ ಕೆಪಾಸಿಟಿ ಇದ್ದರೆ ಚಿನ್ನದ್ದೇ ಮಾಡಿಸ್ಕೊಳ್ಬೋದು. ಆ ಕೆಪಾಸಿಟಿ ಇಲ್ಲ ಪಾಪ, ನಾವು ಏನು ಮಾಡೋದು, ನಮಗೂ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಆದರೆ ಚಿನ್ನದ ಮಾಡಿಸ್ಕೊಳಕ್ಕೆ ಆಗ್ತಿಲ್ವಲ್ಲ, ಏನು ಮಾಡೋದು ಅಂದರೆ ನೀವು ಪಂಚಲೋಹದಲ್ಲಾದ್ರೂ ಮಾಡಿಸ್ಕೊಳ್ಳಿ ಅಥವಾ ಬೆಳ್ಳಿಲಾದರೂ ಮಾಡಿಸ್ಕೊಳ್ಳಿ. ಬೆಳ್ಳಿಗೇನು ತುಂಬ ಅಮೌಂಟ್ ಏನಾಗಲ್ಲ, ಬೆಳ್ಳಿಲೂ ಕೂಡ ಮಾಡಿಸ್ಕೊಂಡು ಹಾಕ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಈ ಉಂಗುರದ ಬಗ್ಗೆ ಕಮೆಂಟ್ಸಲ್ಲಿ ನಿಮಗೇನು ಅನಿಸುತ್ತೆ ಅನಿಸಿಕೆನ ನನಗೆ ತಿಳಿಸಿ. ನಮಸ್ಕಾರ.